1 ಲೀಟ್ರ್ ಹಾಲಿದ್ರೆ ಸಾಕು, ಮನೆಯಲ್ಲೇ ಸುಲಭವಾಗಿ ನಾವು ಬೆಣ್ಣೆನ ಮಾಡ್ಕೋಬೋದು. ಬೆಣ್ಣೆಯಿಂದ ತುಪ್ಪ ಕೂಡ ಮಾಡ್ಕೋಬೋದು. ಹೌದು ಫ್ರೆಂಡ್ಸ್, ನಾವು ಇವಾಗ ಹೊರಗಡೆಯಿಂದ ತಗೊಳ್ಳೋಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಬೆಣ್ಣೆನ ಮಾಡ್ಬೋದು. 1 ಲೀಟ್ರ್ ಹಾಲನ್ನು ತೆಗೆದುಕೊಂಡು ಬಂದು ಮೊದಲಿಗೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಮೀಡಿಯಮ್ ಗ್ಯಾಸನ್ನು ಇಟ್ಟು ಚೆನ್ನಾಗಿ ಕಾದ್ಮೇಲೆ ಅದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಅದನ್ನು ಹಾಲನ್ನು ಫ್ರೀಜ್ನಲ್ಲಿಡಬೇಕು. ಒಂದು 4 ಅವರ್ಸು ಅಥವಾ 5 ಅವರ್ಸು ಫ್ರೀಜ್ನಲ್ಲಿ ಇಟ್ಟಮೇಲೆ ಈ ರೀತಿ ದಪ್ಪಗೆ ಕೆನೆ ಬರುತ್ತೆ ನೋಡಿ. ನಾನಿವಾಗ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪಗೆ ಕೆನೆ ಬಂದಿದೆ ಅಂತ. ನೋಡ್ಬೋದು ನೀವು ಇಲ್ಲಿ. ನಾನು ಡೈಲಿ ಹಾಗೆ ಮಾಡೋದು, ಸೊ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಈ ರೀತಿ ದಪ್ಪಗೆ ಕೆನೆ ಬರುತ್ತೆ. ಸೊ ನಾವು ಆವಾಗ ಅದನ್ನು ಕೆನೆಯನ್ನು ಡೈಲಿ ಸಂಗ್ರಹಿಸಿ ಇಡಬೇಕು. 1 ವೀಕ್ ಇಟ್ಟರು ಓಕೆ, ಏನಾಗಲ್ಲ ಅದಕ್ಕೆ ಫ್ರೀಜಲ್ಲಿದ್ದರೆ. ಸೊ ಹಾಗಾಗಿ ಈ ರೀತಿ ಕೆನೆ ಬಂದ ಮೇಲೆ ನಾವು ಅದನ್ನು ಒಂದು ಪಾತ್ರೆ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಟೋರ್ ಮಾಡಿದ ಮೇಲೆ ಅದನ್ನು ನಾವು ಸ್ವಲ್ಪ ಮೊಸರು ಹಾಕಿ ಹೆಪ್ಪು ಹಾಕೋದಂತಾರಲ್ವ, ಆ ರೀತಿ ಹೆಪ್ಪು ಹಾಕಿ 1 ಡೇ ಬಿಟ್ಟು ಮರುದಿನ ನಾವು ಅದನ್ನು ಮಿಕ್ಸಿ ಅಥವಾ ಜ್ಯೂಸ್ ಮಾಡ್ತಕ್ಕಂಥ ಜಾರ್ ಒಳಗೆ ಹಾಕಿ ಅದನ್ನು ನಾವು ಬೆಣ್ಣೆಯನ್ನು ತೆಗಿಬೋದು. ಸೊ ಹಾಗಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಯಾವ ರೀತಿ ಮಾಡೋದಂತ. ನಾನು ನೋಡಿ ಇಷ್ಟು ಡೈಲಿ ಸಂಗ್ರಹ ಮಾಡ್ತೀನಿ. ಸೊ ಹಾಗೆ ಡೈಲಿ ನಾನು ಕೆನೆಯನ್ನು ತೆಗೆದು ಇಡ್ತಾ ಇರ್ತೀನಿ. ಡೈಲಿ ಕೂಡ ನನಗೆ ಇಷ್ಟು ದಪ್ಪಾದಂಥ ಕೆನೆನೇ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಬರುತ್ತೆ. ಹಾಗೆ ಹೊರಗಡೆಯಿಂದ ತರ್ತಕ್ಕಂಥ ಬೆಣ್ಣೆನ ಬಿಟ್ಟು ಮನೆಯಲ್ಲೇ ನೀವು ಕೂಡ ಸುಲಭವಾಗಿ ಈ ರೀತಿ ಕೆನೆ ತೆಗೆದು ಬೆಣ್ಣೆನ ಮಾಡ್ಬೋದು. ಇವಾಗ ಡೈಲಿ ಮನೆಯಲ್ಲಿ ಹಾಲನ್ನು ತರ್ತಾ ಇರ್ತಾರೆ, ಸುಮ್ಮನೆ ಯಾಕೆ ಕೆನೆಯನ್ನು ವೇಸ್ಟ್ ಮಾಡೋದಲ್ವಾ. ಈ ರೀತಿ ಮಾಡಿಕೊಂಡ್ರೆ ಬೆಣ್ಣೆಯಿಂದ ಮನೆಯಲ್ಲೇ ನಮಗೆ ಸುಲಭವಾಗಿ ಆರೋಗ್ಯವಾರ್ತಕ್ಕಂಥ ಬೆಣ್ಣೆ ಕೂಡ ಸಿಗುತ್ತೆ, ಮತ್ತು ಬೆಣ್ಣೆಯಿಂದ ತುಪ್ಪ ಕೂಡ ಮಾಡ್ಬೋದು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಎಲ್ಲ ಕೆನೆನ ಇವಾಗ ಸಂಗ್ರಹಿಸಿ ನೋಡಿ ಇಲ್ಲಿ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು 4 ರೌಂಡ್ ಹಾಕಿದರೆ ಸಾಕು. ಮಿಕ್ಸಿಯಲ್ಲಿ ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕೆನೆಯಿಂದ ಬೆಣ್ಣೆ ಬಂದಿದೆ ಅಂತ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತ ಚೆನ್ನಾಗೇ ಇದು ಬರುತ್ತೆ ಬೆಣ್ಣೆ ಕೂಡ. ಅದಕ್ಕಾಗಿ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹೊರಗಡೆಯಿಂದ ತಂದು ತಿನ್ನೋ ಬದಲು ಈ ರೀತಿ ಆರೋಗ್ಯಕರ್ತಕ್ಕಂಥ ನಾವು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆನ ಮಾಡ್ಬೋದು. ಏನಂತೀರಾ ಫ್ರೆಂಡ್ಸ್? ನೀವು ಕೂಡ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ನಾನಂತೂ ಈ ರೀತಿ ಮಾಡಿ ವೀಕ್ಲಿ 1 ಟೈಮ್ಸ್ ಮಾಡ್ತಾ ಇರ್ತೀನಿ ನಾನು. ಕೆನೆ ಅಂತೂ ವೇಸ್ಟ್ ಮಾಡಲ್ಲ, ಹಾಗೆ ಕೆನೆನೂ ನಾವು ಯಾರೂ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಂಡು ನಾನು ತುಪ್ಪನೂ ಮಾಡ್ತೀನಿ. ಹಾಗೆ ಒಂದು ರೊಟ್ಟೆ ಮೇಲೆ ಈ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ ಇರುತ್ತೆ. ಥ್ಯಾಂಕ್ ಯು.